ಮುಸ್ಲಿಂ ರಾಜಕುಮಾರಿಯನ್ನು ನಾರಾಯಣನು ಪ್ರೀತಿಸಿದ್ದು ಹೇಗೆ? ಮೇಲುಕೋಟೆಯ ಚೆಲುವನಾರಾಯಣನ ಪುನರ್ ಪ್ರತಿಷ್ಠಾಪನೆಯ ನಂತರ ರಾಮಾನುಜಾಚಾರ್ಯರಿಗೆ ಒಂದೇ ಚಿಂತೆ, ಉತ್ಸವ ಮೂರ್ತಿ ಎಲ್ಲಿದೆ ಎಂದು. ಆ ರಾತ್ರಿ ನಾರಾಯಣನು ಅವರ ಕನಸಿನಲ್ಲಿ ಪ್ರತ್ಯಕ್ಷನಾಗಿ, ನಾನು ದೆಹಲಿಯ ಸುಲ್ತಾನನ ಅರಮನೆಯಲ್ಲಿ ಇದ್ದೇನೆ ಎಂದು ತಿಳಿಸುತ್ತಾನೆ. ತಕ್ಷಣವೇ ರಾಮಾನುಜಾಚಾರ್ಯರು ದೆಹಲಿಗೆ ಪ್ರಯಾಣ ಬೆಳೆಸುತ್ತಾರೆ. ದೆಹಲಿ ಸುಲ್ತಾನನು ಅವರನ್ನು ಆದರದಿಂದ ಸ್ವಾಗತಿಸಿ ತಾನು ಲೂಟಿ ಮಾಡಿದಂತಹ ಪ್ರತಿಮೆಗಳ ಭಂಡಾರವನ್ನು ತೋರಿಸುತ್ತಾನೆ. ಆದರೆ ರಾಮಪ್ರಿಯ ವಿಗ್ರಹವು ಅಲ್ಲಿರುವುದಿಲ್ಲ. ಮರುದಿನ ಸುಲ್ತಾನನ ಮಗಳು ರಾಮಪ್ರಿಯ ವಿಗ್ರಹವನ್ನು ಗೊಂಬೆಯಂತೆ ಆಟಾಡುವುದನ್ನು ರಾಮಾನುಜರು ನೋಡುತ್ತಾರೆ. ಈ ಮೂರ್ತಿಯನ್ನೇ ನಾನು ಹುಡುಕುತ್ತಿದ್ದು ಎಂದು ರಾಮಾನುಜರು ಹೇಳುತ್ತಾರೆ. ಆದರೆ ಆ ರಾಜಕುಮಾರಿ ಒಪ್ಪುವುದಿಲ್ಲ. ಆಗ ರಾಮಾನುಜಾಚಾರ್ಯರು ಪ್ರೀತಿಯಿಂದ ಚೆಲುವಪ್ಪಿಳ್ಳೆ ಬಾರೋ ಎಂದು ಕರೆಯುತ್ತಾರೆ. ಆ ಮಾತು ಕೇಳುತ್ತಿದ್ದಂತೆ ಆ ಮೂರ್ತಿಯು ರಾಮಾನುಜರ ಮಡಿಲ ಮೇಲೆ ಬಂದು ಕೂರುತ್ತದೆ. ಈ ಅದ್ಭುತ ಕ್ಷಣಕ್ಕೆ ದೆಹಲಿಯ ಸುಲ್ತಾನನ ಅರಮನೆ ಸಾಕ್ಷಿಯಾಗುತ್ತದೆ. ಆದರೆ ರಾಜಕುಮಾರಿಯು ಆ ವಿಗ್ರಹವನ್ನು ಬಿಟ್ಟುಕೊಡಲು ಇಷ್ಟವಿಲ್ಲದೆ ರಾಮಾನುಜಾಚಾರ್ಯರನ್ನು ಹಿಂಬಾಲಿಸುತ್ತಾಳೆ. ಮೇಲುಕೋಟೆಗೆ ಬಂದ ನಂತರ ಅವಳು ಭಕ್ತಿಯಿಂದ ದೇವರಲ್ಲಿ ಲೀನಳಾಗುತ್ತಾಳೆ. ಧರ್ಮಕ್ಕೂ ಮೀರಿದಂತ ಅವಳ ನಾರಾಯಣನ ಮೇಲಿನ ಪ್ರೀತಿ ಮತ್ತು ಭಕ್ತಿಯನ್ನು ನೋಡಿದಂತ ರಾಮಾನುಜಾಚಾರ್ಯರು ಆಕೆಯನ್ನು ಭಕ್ತಿಯಿಂದ ಬಿಬಿ ನಾಚಿಯಾರ್ ಅಂದರೆ ಬಿಬಿ ಅಮ್ಮನವರು ಎಂದು ಕರೆಯುತ್ತಾರೆ. ಇಂದಿಗೂ ಅವಳ ಸನ್ನಿಧಿಯನ್ನು ಮೇಲುಕೋಟೆಯಲ್ಲಿ ನಾವು ಕಾಣಬಹುದು.